ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಳ್ಳೆ ಕೆಂಪಿಗೆ ಹಣ್ಣಾಗಿರೋಂಥ ಗುಂಡಕ್ಕಿರೋಂಥ ಟೊಮೆಟೊ ತೊಗೊಳ್ಳಿ. ಒಂದು 25 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಅದನ್ನು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೋಬೇಕು, ಹೆಚ್ಕೋಬೇಕು. ಹೆಚ್ಕೊಳ್ಳೋ ಸೈಜ್ ಏನು ಮ್ಯಾಟ್ರ್ ಆಗೋಲ್ಲ, ಹೇಗೋ ಅದು ಬೆಂದು ಹೋಗಿಬಿಡುತ್ತೆ. ಬಿಸಿ ಉಪ್ಪಿನಕಾಯಿ ಅಲ್ವಾ, ನಾವು ಒಗ್ಗರಣೆನಲ್ಲಿ ಬೇಯಿಸ್ಬಿಟ್ಟು ಮಾಡೋವಂಥ ಉಪ್ಪಿನಕಾಯಿದು. ಆದ್ರೂ ಒಂದು ಸಣ್ಣ ಸೈಜಲ್ಲೇ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲಿಂದ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋದು. ಸಾಸಿವೆ ಮಾತ್ರನೇ ಹಾಕೋದು. ಸಾಸಿವೆ ಚಿಟ್ಬಿಟ್ಟಿದ ಮೇಲೆ ಹೆಚ್ಚಿರೋಂಥ ಟೊಮೆಟೊ ಹಾಕಬೇಕು. ಹಣ್ಣಾಗಿರೋ ಟೊಮೆಟೊನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಣ್ಣು ಆಗ್ತಾಯಿದೆ ಅನ್ನೋಂಥ ಟೊಮೆಟೊನು ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ, ತೊಂದರೆ ಏನಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಎಲ್ಲ ಹೆಚ್ಚಿರೋ ಟೊಮೆಟೊನು ಸೇರಿಸ್ಕೊಂಡ್ಬಿಡ್ಬೇಕು. 1.25 ಬಟ್ಲಷ್ಟು ದೊಡ್ಡ ಬಟ್ಲಲ್ಲಿ ನನಗೆ ಟೊಮೆಟೊ ಸಿಕ್ಕಿದೆ. ಅದರದ್ದು ಹಾಳಾಗಿರೋಂಥ ಪಾರ್ಟು ಅಥವಾ ವಾಸನೆ ಬಂದಿರೋಂಥ ಟೊಮೆಟೊಗಳಾಗಲಿ ಆ ಥರದ್ದು ಯಾವುದನ್ನೂ ನಾನಿಲ್ಲಿ ಸೇರಿಸಿಲ್ಲ. ಚೆನ್ನಾಗಿರೋ ಟೊಮೆಟೊ ಮಾತ್ರ ಹಾಕ್ಕೋಬೇಕು, ಆಯಿತಾ. ಅದಾದಮೇಲೆ ಎಲ್ಲದನ್ನೂ ಬಾಣಲೆಗೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೇಯಬೇಕು ಟೊಮೆಟೊ. ಅಲ್ಲಿವರೆಗೂ ಸ್ವಲ್ಪ ನೀವು ಚೆನ್ನಾಗಿ ಕೈ ಆಡಿಸ್ಕೊಂಡು ಅವಾಗವಾಗ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲಿಂದ ಬೇಯಕ್ಕೆ ಬಿಡ್ತೀರಿ. ಅಲ್ಲಿ ಪಕ್ಕದಲ್ಲಿ ನಾನಿವಾಗ ಇದಕ್ಕೆ ಉಪ್ಪಿನಕಾಯಿ ಅಲ್ವಾ, ಬಿಸಿ ಉಪ್ಪಿನಕಾಯಿ ಆದ್ರೂ ಉಪ್ಪಿನಕಾಯಿ ಅಲ್ವಾ, ಅದಕ್ಕೆ ಉಪ್ಪಿನಕಾಯಿ ಪುಡಿ ಮಾಡ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಮೆಂತ್ಯ ಹಾಕಿದ್ದೀನಿ. ಆಮೇಲೆ 1 ಹಿಡಿಯಷ್ಟು ಸಾಸಿವೆನೂ ಸೇರಿಸ್ತೀನಿ. ಇದಕ್ಕೆ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದು. ಸ್ವಲ್ಪ ಬೇಗ ಮೆಂತ್ಯಕ್ಕಿಂತ ಸಾಸಿವೆ ಬೇಗ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಮೆಂತ್ಯ ಫಸ್ಟ್ ಹಾಕ್ಕೊಂಡು ಚೂರು ಫ್ರೈ ಆದಮೇಲೆ ನಾನು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಹಿಡಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಾಸಿವೆ. ನೀವು ಮೆಂತ್ಯ ಬೇಕಾದರೆ ಇನ್ನೊಂಚೂರು ಕಮ್ಮಿ ಹಾಕೋಬೋದು, ಮೆಂತ್ಯ ಇಷ್ಟನೇ ಆಗಲ್ಲ ಅನ್ನೋಂಥವ್ರು. ಬಟ್ ಇದೇನು ಅಂದರೆ ಒಳ್ಳೆ ಟೇಸ್ಟು, ಒಳ್ಳೆ ಟೆಕ್ಸ್ಚರು ಎಲ್ಲ ಆ್ಯಡ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮೆಂತ್ಯ ಸಾಸಿವೆನ ಹುರಿದು ಪುಡಿ ಮಾಡಿ ಹಾಕುವಂಥದ್ದು ಬಹಳ ಇಂಪಾರ್ಟೆಂಟು. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗೊಜ್ಜು ತಿಂದಂಗೆ ಇರುತ್ತೆ. ಅದಕ್ಕೋಸ್ಕರ ಬಿಸಿ ಉಪ್ಪಿನಕಾಯಿ ಆದ್ರೂ ಉಪ್ಪಿನಕಾಯಿ ಪುಡಿ ಹಾಕ್ಬಿಟ್ಟು ಮಾಡೋವಂಥದ್ದು ಚೆನ್ನಾಗಾಗತ್ತೆ. ಇದನ್ನೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಟಪಟ ಅಂತ ಅದು ಹುರಿಬೇಕು. ಅದೆಲ್ಲ ಕಡೆನೂ ಕೆಂಪಗೆ ಆಗಿಬಿಟ್ಟು ಚೆನ್ನಾಗಿ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಳಿ. ಉರಿ ಸಣ್ಣದಾಗಿ ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ದೊಡ್ಡದು ಉರಿನಲ್ಲಿ ಹುರಿದ್ಬಿಟ್ರೆ ಆಚೆ ಮಾತ್ರ ಫ್ರೈ ಆಗುತ್ತೆ, ಒಳಗೆಲ್ಲ ಹಸಿ ಇರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ. ಮೆಂತ್ಯ ಸಾಸಿವೆದು ಕ್ವಾಂಟಿಟಿ ನೀವು ಕಣ್ಣಂದಾಜಲ್ಲಿ ಡಿಸೈಡ್ ಮಾಡ್ಕೋಬೇಕು. ಕೆಲವು ಸತಿ 1-2 ಸ್ಪೂನಷ್ಟು ಆ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ಇಷ್ಟನೇ ಪಡಲ್ಲ ಅನ್ನೋಂಥವ್ರು ಹಾಕ್ಕೋಬೇಡಿ. ಇಷ್ಟ ಆಗುತ್ತೆ ಇನ್ನೂ ಅನ್ನೋಂಥವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ 1 kg ಮೇಲಿದೆ ಇದು ಟೊಮೆಟೊ. 1-1.5 kg ಅಷ್ಟಿರ್ಬೋದು. ಅದಿಷ್ಟಕ್ಕೆ ಇಷ್ಟಂತೂ ಬೇಕೇ ಬೇಕಾಗುತ್ತೆ. ಸೊ ಇದನ್ನು ಹುರಿದಿದ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ತಣ್ಣಗೆ ಹಾಕ್ಬಿಟ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿನಲ್ಲೇ ಪುಡಿ ಮಾಡ್ಕೊತೀನಿ. ತುಂಬ ಕಮ್ಮಿ ಕ್ವಾಂಟಿಟಿ ಇದೆ ನಿಮ್ಮ ಹತ್ರ ಅಂತಂದರೆ, ಒಂದು 5-6 ಟೊಮೆಟೊನಲ್ಲೋ ಆ ಥರ ಮಾಡ್ತಾಯಿದ್ದೀರಾ, ಒಂದು ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀರಾ ಅಂತಂದರೆ ಕುಟ್ನಿನಲ್ಲಿ ನೀವು ಪುಡಿ ಮಾಡ್ಕೋಬೋದು. ಮಿಕ್ಸಿ ಜಾರ್ಗೆ ಬ್ಲೇಡ್ಗೆ ಸಿಗಲ್ಲ ಅನ್ನೋ ಟೈಮಲ್ಲಿ ಮಿಕ್ಸಿ ಬದಲಿಗೆ ನೀವು ಕುಟ್ನಿನಲ್ಲೂ ಹಾಕ್ಕೊಂಡು, ಅಂದರೆ ಕುಟಾಣಿ ಅಂತ ಕರೀತಾರಲ್ಲ, ಅದರಲ್ಲೂ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಒಟ್ಟಿನಲ್ಲಿ ಏನು ಅಂದರೆ ತುಂಬ ತರ್ತರಿಯಾಗಿ ಬಿಡಬೇಡಿ. ಮೆಂತ್ಯ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಕಡೆ ನೋಡಿ ಟೊಮೆಟೊ ಬೆಂದಿದೆ ಚೆನ್ನಾಗಿ. ಒಂದು 5 ನಿಮಿಷ ಚೆನ್ನಾಗಿ ನೋಡಿ, ನಾನೇನು ನೀರು ಆ್ಯಡ್ ಮಾಡಿಲ್ಲ, ಆಯಿತಾ. ಇದರಲ್ಲಿ ಬರೀ ರಸ ಇರುತ್ತಲ್ವ ಟೊಮೆಟೊದು, ಅದರಲ್ಲೇ ಬೆಂದಿರೋದು. ಇದು ಚೆನ್ನಾಗಿ ಬೇಯಲಿ. ಬೆಂದ ಮೇಲಿಂದನೇ ನಾವು ಮುಂದೆ ಉಪ್ಪು ಅದು ಎಲ್ಲ ಹಾಕೋಣಂತೆ. ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಜೋರುರಿ ಇಟ್ಟರೂ ಏನು ತೊಂದರೆ ಇಲ್ಲ, ಇದು ಬೇಗನೆ ಮಾಡ್ಕೊಂಬಿಡ್ಬೋದು. ಬೇಯುತ್ತೆ ಟೊಮೆಟೊ. ಸಣ್ಣ ಉರಿಲೇ ಇಟ್ಬಿಟ್ಟು ಮಾಡಬೇಕು ಅಂತೇನಿಲ್ಲ, ಯಾಕಂದರೆ ನಾವೇನು ಬೇರೆ ಏನೂ ಹಾಕಿಲ್ವಲ್ಲ, ತಳ ಹಿಡಿಯೋಂಥ ಪ್ರಶ್ನೆ ಇರಲ್ಲ. ಹಾಗಾಗಿ ಜೋರುರಿಲೇ ಇಟ್ಕೊಂಡು ಮಾಡ್ಕೊಂಬಿಡ್ಬೋದು. ಇದ್ರ ಬದಲಿಗೆ ನಾವು ಇಡೀ ಟೊಮೆಟೊನ ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ಟು ಈ ಥರ ಅದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಮಾಡ್ಕೊಂಬಿಡ್ಬೋದು. ನಿಮಗೆ ಟೊಮೆಟೊ ಸಿಗೋದು ಇಷ್ಟ ಆಗಲ್ಲ ಅನ್ನೋಂಥವ್ರು ಆ ಥರ ಬೇಯಿಸ್ಬಿಟ್ಟು ಅದನ್ನು ತಣ್ಣಗೆ ಮಾಡ್ಕೊಂಡು ರುಬ್ಕೊಂಡು ಮಾಡ್ಕೋಬೋದು. ನಿಮಗೆ ಹೇಗೆ ಸರಿ ಕಾಣಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ನಾನು ಟೊಮೆಟೊ ಬಿಸಿ ಉಪ್ಪಿನಕಾಯಿನ ಸಾಮಾನ್ಯವಾಗಿ ಈ ಥರ ಹೆಚ್ಚಿಬಿಟ್ಟು ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಇವಾಗ ನೋಡಿ, ಇದು ಉಪ್ಪಿನಕಾಯಿ ಪುಡಿಗೆ ಹುರಿದಿಟ್ಟಿದ್ನಲ್ಲ, ಅದು ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ತರ್ತೀನಿ. ಅಲ್ಲಿವರೆಗೂ ಈ ಟೊಮೆಟೊ ಬೇಯ್ತಾ ಇರಲಿ. ಸುಮಾರು ಹೊತ್ತು ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಚೆನ್ನಾಗಿ ಬೇಯಿಸಿ ಮಾಡಬೇಕು ಬಿಸಿ ಉಪ್ಪಿನಕಾಯಿನ. ಇಲ್ಲ ಅಂತಂದರೆ ಹಸಿ ಇದೆ ಅಂತಂದರೆ ಒಂದು ಟೊಮೆಟೊ ಗಟ್ಟಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ, ಇಲ್ಲ ಒಂಥರ ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ ಬೇಗ. ಹಾಗಾಗಿ ನೀವು ಟೊಮೆಟೊ ಬಿಸಿ ಉಪ್ಪಿನಕಾಯಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಮಾಡಬೇಕು. ಒಂದು 10 ನಿಮಿಷ 15 ನಿಮಿಷದ ಮೇಲೆ ನಾನು ಇಲ್ಲಿ ಇದನ್ನು ಟೊಮೆಟೊನ ಬೇಯಿಸಿದ್ದೀನಿ.
ಅಷ್ಟನ್ನು ನೀವು ಬೇಯಿಸಲೇಬೇಕಾಗತ್ತೆ. ಉಪ್ಪಿನಕಾಯಿ ಜೊತೆಯಲ್ಲಿ ಊಟ ಮಾಡೋದ್ರಲ್ಲಿರೋಂಥ ರುಚಿ ಇನ್ಯಾವುದ್ರಲ್ಲೂ ಸಿಗೋಲ್ಲ. ನನಗೆ ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಭಾಳನೇ ಇಷ್ಟ. ಏನು ಅಂದರೆ ಯಾವುದಾದ್ರು ಒಂದು ಫಾರ್ಮಲ್ಲಿ ಉಪ್ಪಿನಕಾಯಿ ತಿಂತಾಯಿರ್ತೀನಿ. ಇವಾಗಿಂದು ಹೆಲ್ತ್ ಇದೆಲ್ಲ ನೋಡ್ತಾ ಇದ್ದರೆ ಉಪ್ಪಿನಕಾಯಿ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ನಾನೇನು ಅತಿಯಾಗಿ ತಿನ್ನಲ್ಲ. ಆದರೂ ಸುಮ್ಮನೆ ಬಾಯಿ ರುಚಿಗೆ ಒಂದು ಸ್ವಲ್ಪ ಅವಾಗಿವಾಗ ಒಂದೊಂದು ಸತಿ ತಿನ್ನೋದು. ಇವಾಗ ನೋಡಿ ಉಪ್ಪಿನಕಾಯಿ ಪುಡಿ ನುಣ್ಣಗೆ ಪುಡಿ ಮಾಡ್ಕೊಂಡು ತಂದಿದ್ದೀನಿ. ಬೇರೆ ಏನು ಹಾಕೋಷ್ಟಿಲ್ಲ ಇದಕ್ಕೆ. ನಿಮಗೆ ಉಪ್ಪು ಇದು ಎಲ್ಲ ಸಪ್ರೇಟಾಗಿ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಏನು ಉಪ್ಪು ಏನೂ ಬೇರೆ ಆ್ಯಡ್ ಮಾಡಿಲ್ಲ. ಬರೀ ಅದೆರಡನ್ನೇ ಮೆಂತ್ಯ ಸಾಸಿವೆ ಎರಡನ್ನೇ ಪುಡಿ ಮಾಡ್ಕೊಂಡು ತಂದಿರೋದು. ಇವಾಗ ನಾವು ಇದಕ್ಕೆ ಉಪ್ಪು ಹಾಕೋಣ. ಉಪ್ಪಿನಕಾಯಿ ಬೇಕಾಗಿರೋ ಉಪ್ಪು. ನೀವು ಪುಡಿ ಉಪ್ಪನ್ನ ಬಳಸಿದ್ರೆ ಒಳ್ಳೆಯದು. ಯಾಕೆಂದರೆ ಇದು ಒಲೆ ಮೇಲೆ ಮಾಡ್ತಾ ಇರೋವಂಥದ್ದಲ್ವ, ಜಾಸ್ತಿ ಹೊತ್ತೇನು ಇದನ್ನು ಕರ್ಗೋವರೆಗೂ ಬೇಯಿಸಲ್ಲ. ಹಾಗಾಗಿ ನಾನು ಒಂದು 4-5 ಚಮಚದ ಮೇಲೇ ಉಪ್ಪು ಹಿಡಿದಿದೆ ಇದಕ್ಕೆ. ಇವಾಗ ಫಸ್ಟ್ ರೌಂಡ್ ಹಾಕುವಾಗಲೇ ಒಂದು 5 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪಿನಕಾಯಲ್ಲೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಅದಕ್ಕೆ ಹಾಕ್ಕೊಂಬಿಡಿ. ಕಲ್ಲುಪ್ಪು ಹಾಕಿದ್ರೂ ತೊಂದರೆ ಆಗೋಲ್ಲ. ಅಯ್ಯೋ ಚೆಲ್ಬಿಟ್ಟೆ. ಏನು ಅಂದರೆ ಕೈ ಆಡಿಸುವಾಗ ಅರ್ಜೆಂಟಲ್ಲಿ ಹೀಗೆ, ಏನು ಅಂದರೆ ಅಡುಗೆ ಮಾಡುವಾಗ ಹೀಗೆ ಅಲ್ವಾ, ಏನಾದ್ರು ಒಂದು ಮಾಡ್ತಾಯಿರ್ತೀವಿ ಅಂತ ಅನ್ನುವಾಗ ಏನೋ ಒಂದು ಚೂರು ಗಮನ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಹಿಂಗೆ ಅಂದ ತಕ್ಷಣ ಚೆಲ್ಲೇ ಬಿಡುತ್ತೆ. ಒಂದೊಂದು ಸರ್ತಿ ಹಂಗಾಗತ್ತೆ, ಏನು ಮಾಡೋಂಗಿಲ್ಲ. ಮನುಷ್ಯ ಅಂದಮೇಲೆ ಹಾಗೇನೆ ಸ್ವಲ್ಪ ತಪ್ಪು ಒಪ್ಪು ಎಲ್ಲ ಆಗ್ತಾ ಇರುತ್ತೆ. ಅದನ್ನು ಸರಿದೂಗಿಸ್ಕೊಂಡು ಹಾಗೆ ಹೋಗ್ತಾ ಇರಬೇಕು ಅಲ್ವಾ? ನೀವೇನಂತೀರಾ? ಒಟ್ಟಿನಲ್ಲಿ ಇದೆಲ್ಲ ಇವಾಗ ಮತ್ತೆ ನಾನು ವರ್ಷದೊಂದು ಎಕ್ಸ್ಟ್ರಾ ಕೆಲಸ ಆಯಿತು ಅಂದ್ಕೊಳ್ಳಿ ನನಗಂತೂ. ಸರಿ, ಇವಾಗ ಮತ್ತೆ ಇದನ್ನು ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ನೀವು ಒಟ್ಟಿಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡ್ಬೇಡಿ. ಏನಾಗುತ್ತೆ ಅಂದರೆ ಅತಿ ಉಪ್ಪು ಜಾಸ್ತಿ ಇದ್ದರೆ ತೆಗಿಯೋಕ್ಕೆ ಬರೋಲ್ಲ. ಅದೇ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕ್ಕೋಬಹುದು. ಹಾಗಾಗಿ ಸ್ವಲ್ಪ ನೀವು ಕೈ ಹಿಡಿತ ಮಾಡಿ ಹಾಕಿರಿ. ಆಮೇಲೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀರಂತೆ ಬೇಕು ಅಂದರೆ. ಅಂದರೆ ಮಾಡೋ ಪ್ರೋಸೆಸ್ಸಲ್ಲೇ. ಅದಾದಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಯಾವ ಖಾರದ ಪುಡಿನಾರು ಬಳಸ್ಬೋದಪ್ಪ, ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ಮನೇಲಿ ಮಾಡಿರೋ ಖಾರದ ಪುಡಿ ಆದರೆ ಇನ್ನೂ ಬೆಸ್ಟು. ಒಟ್ಟಿನಲ್ಲಿ ಒಂದು 5 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅತಿ ಹುಳಿ ಇಲ್ಲ ಟೊಮೆಟೊ, ಹಾಗಾಗಿ ಅತಿ ಜಾಸ್ತಿ ಖಾರ ಹಾಕಬೇಕಪ್ಪ ಅಂತ ಏನು ಅನ್ನಿಸ್ಲಿಲ್ಲ. ಹಾಗಾಗಿ ಒಂದು 5 ಚಮಚದಷ್ಟು ಟೊಮೆಟೊಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಬದಲಿಗೆ ಅಂತ ಬೇರೆ ಏನು ಹಾಕೋಕ್ಕೆ ಹೋಗಬೇಡಿ. ಸಾಂಬಾರು ಪುಡಿ ಇತ್ತು, ಸಾರಿನ ಪುಡಿ ಇತ್ತು ಅಂದರೆ ಅದು ಬೇರೆಯೇ ಟೇಸ್ಟ್ ಬಂದುಬಿಡುತ್ತೆ. ಉಪ್ಪಿನಕಾಯಿಗೆ ಯಾವಾಗಲೂ ಖಾರದ ಪುಡಿನೇ ಹಾಕಬೇಕು, ಗೊತ್ತಲ್ವಾ? ಅಕಸ್ಮಾತ್ ನಿಮಗೆ ಖಾರದ ಪುಡಿ ಖಾಲಿ ಆಗೋಗ್ಬಿಟ್ಟಿದೆ, ಒಣಮೆಣ್ಸಿನ್ಕಾಯಿ ಇದೆ ಅಂದರೆ ಏನು ಮಾಡಿ, ಒಣಮೆಣ್ಸಿನ್ಕಾಯಿನೇ ಹಾಗೆ ಡ್ರೈ ಆಗಿ ಪುಡಿ ಮಾಡ್ಕೊಳ್ಳಿ. ಹುರಿಯೋಷ್ಟು ಇಲ್ಲ. ಆ್ಯಕ್ಚುಲಿ ಖಾರದ ಪುಡಿಗೆ ಖಾರದ ಪುಡಿ ಅಂತ ಅದನ್ನೇ ಕರೆಯೋದು. ಡ್ರೈ ಹಾಗೇ ಪುಡಿ ಮಾಡ್ತಾರೆ. ಪುಡಿ ಮಾಡಿಬಿಟ್ಟು ಅದನ್ನು ಜರಡಿ ಹಿಡಿದ್ಬಿಟ್ಟು ಹಾಕ್ಕೊಂಡ್ಬಿಡ್ಬೋದು. ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ನೀವು ಖಾರದ ಪುಡಿ ಎಲ್ಲ ಮಾಡಿಟ್ಕೋಬೇಕು. ಇಲ್ಲ ಅಂತಂದರೆ ಅದು ಜಾಸ್ತಿ ಕ್ವಾಂಟಿಟಿಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತೇವಾಂಶ ಇರುತ್ತಲ್ಲ ಖಾರದ ಪುಡಿನಲ್ಲೆಲ್ಲ, ತೇವಾಂಶ ಬಂದುಬಿಟ್ರೆ ಮೆಣಸಿನ್ಕಾಯಿ ತೇವಾಂಶ ಇರೋದು ಅದು ಖಾರದ ಪುಡಿಗೆ ಆ್ಯಡ್ ಆಗೋದು, ಆಮೇಲೆ ನಮಗೆ ಉಪ್ಪಿನಕಾಯಿ ಹಾಳಾಗೋದು ಅವೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ಕೊಂಬಿಟ್ಟು ಅದಾದಮೇಲೆ ಉಪ್ಪಿನಕಾಯಿ ಪುಡಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟು ಉಪ್ಪಿನಕಾಯಿ ಪುಡಿನೂ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನಾನೇನು ತೆಗೆದಿಟ್ಟಿಲ್ಲ. ಕರೆಕ್ಟಾಗಿ ನನಗೆ ಇಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಅಂತ ಅನಿಸಿತ್ತಲ್ಲ, ಅಷ್ಟನ್ನು ಇಲ್ಲಿ ಮಿಕ್ಸಿ ಮಾಡಿರೋ ಅಷ್ಟನ್ನು ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಎಲ್ಲದನ್ನೂ ಕಲಿಸ್ಕೊಂಬಿಡೋದು. ಏನು ಅಂದರೆ ನಮ್ಮ ಮೆಂಟಾಲಿಟಿನೇ ಹೀಗೆ. ಏನಾದ್ರು ಮಾಡಿರ್ತೀವಲ್ಲ, ಒಂಚೂರು ದಂಡ ಆಗಬಾರ್ದು. ಅಯ್ಯೋ ಮಿಕ್ಸಿನಲ್ಲಿ ಇರೋದನ್ನ ಒಂಚೂರು ಯಾಕೆ ಬಿಡಬೇಕು, ಅಷ್ಟನ್ನು ಬೆಳೆದು ಹಾಕ್ಬಿಡೋಣ ಅನಿಸುತ್ತೆ. ಯಾಕೆ ದಂಡ ಮಾಡಬೇಕಪ್ಪ? ದುಡ್ಡು ಕೊಟ್ಟು ತಂದಿರ್ತೀವಿ, ಕಷ್ಟಪಟ್ಟು ಬೆಳೆದಿರ್ತೀವಿ. ಹೀಗೆ ರೈತರಿಗೂ ಇದಾಗಬಾರ್ದು, ನಮಗೂ ಜೇಬಿಗೂ ಕತ್ರಿ ಬೀಳಬಾರ್ದು ಅಲ್ವಾ? ಅದಕ್ಕೆ ಏನಂದರೆ ಎಲ್ಲದನ್ನೂ ಬೆಳೆದು ಹಾಕ್ಬಿಡೋದು. ಹಾಕ್ಬಿಟ್ಟು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ನೋಡಿ ಟೆಕ್ಸ್ಚರು ಇಷ್ಟೊತ್ತು ನೀರಾಗಿತ್ತಲ್ವಾ ಉಪ್ಪಿನಕಾಯ್ದು. ಇವಾಗ ಉಪ್ಪಿನಕಾಯಿ ಪುಡಿ ಹಾಕಿದ ತಕ್ಷಣ ಒಳ್ಳೆ ಟೆಕ್ಸ್ಚರ್ ಆ್ಯಡ್ ಆಯಿತು. ಇದನ್ನೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪಿನಕಾಯಿ ಮಾಡೋದಕ್ಕೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿದೆ. 1 ಗಂಟೆ ಕಾಲನಾದರೂ ಬೇಕಾಗಿದೆ. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ, ಬೇಗ ಖರ್ಚಾಗತ್ತೆ. ನಾನೇನು ಅಂತಂದರೆ ಇವ್ರಿಗೆ ಕೊಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಟೊಮೆಟೊ ಚೆನ್ನಾಗಿ ಸಿಕ್ತು, ಚೆನ್ನಾಗಿರೋದು, ತುಂಬ ದಿನ ಆಗಿತ್ತು ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಇದೇನು ಅಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ಆಮೇಲೆ ನೀವು ರಸ ಇದೆಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಸೆಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೇ ಇದು ಬಾಳಿಕೆ ಬರೋದು. ಕುದಿಸಿದ್ಮೇಲೆ ಹಾಗಂತ ಆಚೆ ಇಟ್ಬಿಡೋಕೆ ಹೋಗ್ಬಿಡ್ಬೇಡಿ, ಫ್ರಿಜ್ಜಲ್ಲೇ ಇಡಬೇಕಪ್ಪ ಇದನ್ನ. ಬಿಸಿ ಉಪ್ಪಿನಕಾಯಿ ಅಂದರೆ ಟೇಸ್ಟ್ ನೋಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಬೇಕು ಇನ್ನೂ, ಯಾಕಂದರೆ ಉಪ್ಪಿನಕಾಯಿ ಅಲ್ವಾ, ಸ್ವಲ್ಪ ಉಪ್ಪು ಸಾಲದು ಅನ್ನಿಸ್ತು. ಸ್ವಲ್ಪ ಖಾರ ಮುಂದೆನೇ ಇದೆ, ಅದಕ್ಕೋಸ್ಕರ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ತೀನಿ.
ನೀವು ಫ್ರಿಜ್ಜಲ್ಲಿ ಮಾತ್ರ ಇಡಲೇಬೇಕಪ್ಪ ಇದನ್ನು. ಆಚೆ ಇದ್ರೆ ಇರಲ್ಲ ಜಾಸ್ತಿ ದಿನ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀರಾ ಅಂತಂದರೆ ನೀವು ಆಚೆ ಇಟ್ಕೊಂಡು ಒಂದು ವಾರದೊಳಗಡೆ, ಒಂದು ವಾರ 10 ದಿನ ಎಲ್ಲ ಆದರೆ ಇರುತ್ತೆ. ಹಾಗೆ ಆದರೆ ತುಂಬ ದಿನ ಇರಲ್ಲ. ಇದು ನೀವು ಈ ಥರ ಮಾಡಿ ಇಟ್ಕೊಂಡ್ರೆ 6 ತಿಂಗಳಾದ್ರೂ ಉಪ್ಪಿನಕಾಯಿ, ಬಿಸಿ ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಚೆನ್ನಾಗೇ ಇರುತ್ತೆ. ಆವಾಗ ಅದು ಬಿಸಿ ಉಪ್ಪಿನಕಾಯಿ ಆಗಿರಲ್ಲ, ಅಷ್ಟೇ ತಣ್ಣ ಉಪ್ಪಿನಕಾಯಿ ಆಗಿರುತ್ತೆ. ಏನಂತೀರ? ಅದಕ್ಕೆ ಸರಿ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಬಿಸಿಯಾಗಿ ಮಾಡುವಾಗ ಅದು ಬಿಸಿ ಉಪ್ಪಿನಕಾಯಿ, ಫ್ರಿಜ್ಜಲ್ಲಿಟ್ಟರೆ ಅದು ತಣ್ಣ ಉಪ್ಪಿನಕಾಯಿ ಅಷ್ಟೇ. ಒಟ್ಟಿನಲ್ಲಿ ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನಾನು ಇನ್ನೂ ತಿರ್ಗಾ ಒಂದು 2 ಚಮಚದ ಮೇಲೆ ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಸಾಲದು ಅನ್ನಿಸ್ತು. ಅದೇ ಹೇಳಿದ್ನಲ್ಲ, ಫಸ್ಟಿಗೆ ಉಪ್ಪು ಜಾಸ್ತಿ ಹಾಕ್ಕೊಂಬಿಟ್ಟು ಆಮೇಲೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ 1 ರೌಂಡ್ ಉಪ್ಪು ಹಾಕ್ಬಿಟ್ಟು ಆಮೇಲೆ ನೋಡಿಕೊಂಡು ತಿರ್ಗಾ ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಸತಿ ಟೆಸ್ಟ್. ಈಗ ಕರೆಕ್ಟಾಗಿದೆ. ಹಾಗಾಗಿ ಸಾಕು ಇನ್ನು ಅಂತಂದ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಟೊಮೆಟೊನೂ ಅಷ್ಟೇ ನೋಡಿ, ಹೋಳು ಹಾಗೇ ಇಲ್ಲ, ಚೆನ್ನಾಗಿ ಬೆಂದಿದೆ. ಹಾಗಾಗಿ ಕರೆಕ್ಟಾಗಿ ಸೆಟ್ಟಾಗಿದೆ ಇದು. ಇದನ್ನು ಚೆನ್ನಾಗಿ ಊರಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ. ಲಾಸ್ಟಲ್ಲಿ ಏನು ಅಂತಂದರೆ ನೀವು ಇದಕ್ಕೆ ಇಂಗು ಹಾಕಬೇಕು. ಅಕಸ್ಮಾತ್ ನೀವು ಇಂಗನ್ನು ಹಾಗೆ ಹಾಕೋಕ್ಕೆ ನಿಮ್ಮ ಹತ್ರ ಸರಿಯಾಗಿರೋ ಇಂಗಿಲ್ಲ ಅಂತಂದರೆ ಇಂಗು ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಹಾಳಾಗ್ಬಿಟ್ರೆ ಅಂತ. ಹಾಕೋದಾದ್ರೂ ಇಂಗು ನೀರನ್ನ ನೀವು ಜಾಸ್ತಿ ನೀರು ಹಾಕ್ದಿರ ತಿಕ್ಕಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ, ಅವಾಗೇನೂ ಆಗೋಲ್ಲ. ಅದೇ ನೀರು ಹಾಕಿಬಿಟ್ರೆ ಎಲ್ಲ ಕುದಿಸಿದ್ದೀವಲ್ವ, ಮತ್ತು ನೀವು ಇನ್ನೂ ಒಂದಷ್ಟೊತ್ತು ಕುದಿಸ್ಬೇಕಾಗತ್ತೆ. ಆ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗೋವರೆಗೂ. ನಾನು ಅದಕ್ಕೆ ದಪ್ಪ ಪೇಸ್ಟ್ ಇಂಕ್ ಬರುತ್ತಲ್ಲ, ಅದನ್ನೇ ಹಾಕ್ಬಿಟ್ಟು ಹಾಗೇ ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೊಂಬಿಟ್ರೆ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಇನ್ನೊಂದು ರೌಂಡು ಎಣ್ಣೆ ಸಾಸಿವೆ ಒಗ್ಗರಣೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಹಿಂಗನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಹಿಂಗು ಕರಗಿಬಿಡುತ್ತೆ. ಹೀಗೆ ಮೇಲೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾನು ಇದರಲ್ಲೇ ಸ್ಪ್ಯಾಚುಲನಲ್ಲೇ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ. ಅದು ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಬಿಟ್ರೆ ಬಿಸಿ ಉಪ್ಪಿನಕಾಯಿ ಒಂದು ಹದಕ್ಕೆ ಬಂತು ಅಂತ ನೋಡಿ. ಒಂಥರ ನೀಟಾಗಿ ಅದು ಒಳ್ಳೆ ತೊಕ್ಕ ಥರ ಆಗ್ತಾಯಿದೆ, ಕರೆಕ್ಟಾಗಿ ಬಂದಿದೆ. ಇಷ್ಟು ಬಂದುಬಿಟ್ರೆ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ಬಿಸಿ ಇರುವಾಗ ತೆಗೆದಿಡಬೇಡಿ. ಬಿಸಿ ಇರುವಾಗ ನೀವು ಡಬ್ಬಿಗೆ ಹಾಕೋಕ್ಕೆ ಹೋಗಬೇಡಿ. ತಣ್ಣಗೆ ಹಾಕಿಬಿಟ್ಬಿಡಿ. ಅದಾದಮೇಲೆ ಡಬ್ಬಿಗೆ ಹಾಕಬೇಕು. ಆವಾಗಲೇ ಇದು ಚೆನ್ನಾಗಿ ಇರುತ್ತೆ. ಒಳ್ಳೆ ನೋಡಿ, ಲಾಸ್ಟಲ್ಲಿ ಏನು ಅಂದರೆ ಉಪ್ಪಿನಕಾಯಿ ಮಾಡುವಾಗ ಇದಕ್ಕೆಲ್ಲ ಏನು ತೊಂದರೆ ಇಲ್ವಲ್ಲ, ಟೇಸ್ಟ್ ಮಾಡಿ ನೋಡ್ಬೋದು. ಅದಕ್ಕೋಸ್ಕರ ಅವಾಗವಾಗ ಒಂದು ಸತಿ ಸರಿ ಇದೆಯಾ ಅಂತ ಚೆಕ್ ಮಾಡೋದು. ಯಾಕಂದರೆ 4 ಜನಕ್ಕೆ ಕೊಡ್ತೀವಲ್ವ, ಅವ್ರು ರುಚಿಯಾಗಿದೆ ಕರೆಕ್ಟಾಗಿದೆ ಅನ್ನಬೇಕು. ಆವಾಗಲೇ ನಮ್ಗೆ ಸಂತೋಷ ಆಗೋದು. ಅದಕ್ಕೋಸ್ಕರ ನೋಡೋದು. ಏನು ತಪ್ಪು? ಉಪ್ಪಿನಕಾಯಿ ಅಯ್ಯೋ ರುಚಿ ನೋಡ್ತಾರಪ್ಪ ಅವ್ರು ಅಡುಗೆ ಮಾಡುವಾಗ ಅಂತಂದರೆ ಆ ಥರ ಎಲ್ಲ ಅಡುಗೆನೂ ನಾನು ರುಚಿ ನೋಡೋಲ್ಲ. ಈ ಥರ ಕೆಲವು ಇದನ್ನು ಮಾತ್ರನೇ ನಾನು ರುಚಿ ನೋಡೋದು. ಇಲ್ಲ ಅಂತಂದರೆ ನಾನು ಚಿಕ್ಕವಳಿಂದ ಅಡುಗೆ ಮಾಡ್ತಾಯಿದ್ದೀನಿ. ಆದರೂ ಆವಾಗಿಂದ ಎಲ್ಲ ಚಿಕ್ಕವಳಿರುವಾಗೆಲ್ಲ ರುಚಿ ನೋಡಿ ಮಾಡುವೆ. ಆಮೇಲೆ ದೊಡ್ಡವಳಾಗ್ತಾ ಮದುವೆ ಎಲ್ಲ ಆದಮೇಲೆ ಇವಾಗ ರುಚಿ ನೋಡ್ದಿರೇ ಅಡುಗೆ ಮಾಡೋದಂತೂ ಮಾಡ್ತೀನಿ. ಕೆಲವು ಐಟಮ್ಸ್ ಮಾತ್ರ ಈ ಥರ ತುಂಬ ದಿನ ಇಡಬೇಕಾದಂಥದ್ದು, ಮತ್ತು ಬೇರೆ ಏನೂ ಆ್ಯಡ್ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಮಾತ್ರ ಟೇಸ್ಟ್ ನೋಡ್ತೀನಿ. ನೋಡಿ, ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸಖತ್ತಾಗಿರೋ ಬಿಸಿ ಉಪ್ಪಿನಕಾಯಿ ನೀವು ಮಾಡ್ಕೊಳ್ಳಿ.